ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಮಾರ್ನಿಂಗ್ ವ್ಲಾಗ್, ಹಾಗಾಗಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಿದ್ದಾಯಿತು. ಇದು ನನಗೆ ಸರ್ಪ್ರೈಸ್ ವ್ಲಾಗ್ ಆಗಿರುತ್ತೆ, ಬಿಕಾಸ್ ಅಲ್ಲಿಗೆ ಹೋಗೋವರೆಗೂ ನನಗೆ ಯಾವ ಡೆಸ್ಟಿನೇಷನ್ ಅಂತಲೇ ಗೊತ್ತಿರಲಿಲ್ಲ. ಸೊ ಇಲ್ಲಿಂದ ನಾವು ಹೊರಟಾಗ ಫ್ಯೂಯಲ್ ಫಿಲ್ ಮಾಡ್ಕೋಬೇಕಿತ್ತು ವೆಹಿಕಲ್ಗೆ. ಸೊ ವೆಹಿಕಲ್ಗೆ ಫ್ಯೂಯಲ್ನ ಫಿಲ್ ಮಾಡಿಕೊಂಡು ಇಲ್ಲಿಂದ ನಾವು ಹೊರಟಿದ್ದಾಯಿತು. ಅಬ್ರಾಡಲ್ಲೆಲ್ಲ ಹೇಗಿರುತ್ತೆ ಅಂದರೆ, ಫ್ಯೂಯಲ್ ಸ್ಟೇಷನ್ಗೆ ನಾವೇ ಹೋಗಿ ಫ್ಯೂಯಲ್ನ ಫಿಲ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಇಂಡಿಯಾ ಥರ ಅಂತೂ ಖಂಡಿತವಾಗ್ಲೂ ಇರಲ್ಲ. ಇಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಸೆಲ್ಫ್ ಸರ್ವಿಸ್. ಯಾರೆಲ್ಲ ಈಗ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರು ಎಲ್ರಿಗೂ ತುಂಬ 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 ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರೋ ಅವ್ರು ಎಲ್ರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಒಂದು ಕಪ್ ಕಾಫಿಯೊಂದಿಗೆ ನನ್ನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವೈಬ್ಸ್ ಅಂಡ್ ವ್ಲಾಗ್ಸ್. ಲೈಕ್ ಇವಾಗ ಹೊರಡ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಪುಟ್ಟ? ಗೊತ್ತಿಲ್ವಂತೆ. ಹೋಗ್ತಾ ಇದೀವಿ ಒಂದು ಡ್ರೈವು. ಹೇಗಿತ್ತು ವೆದರು, ಹೇಗಿದೆ ಇಲ್ಲಿ ವಾತಾವರಣ ಎಲ್ಲಾನು ತೋರಿಸ್ತೀನಿ. We'll see you. ತುಂಬ ಅಂದರೆ ತುಂಬ ಮೈಲ್ಡ್ ಆಗಿದೆ ಗೈಸ್. ವೆದರು ಸಕ್ಕತ್ತಾಗಿದೆ ಮಾತ್ರ. ಐ ಆಮ್ ಲವ್ವಿಂಗ್ ಇಟ್. ಏನ್ ಪ್ಲೇಸ್ ನೇಮ್ ಗೊತ್ತಾ ಇದು? ಸ್ಕಾರ್ಬರೋನಾ? ಸ್ಕಾರ್ಬರೋ. Finally we reached our destination. Destination name ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಹೌದು, ಇಟ್ಸ್ ಸ್ಕಾರ್ಬರೋ ಬೀಚ್. ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು ಪ್ಲೇಸ್. ಈಗಲೇ ನಾನು ಎಲ್ಲ ಹೇಳಿದ್ರೆ ಹೇಗೆ ಅಲ್ವಾ? ಕಂಪ್ಲೀಟ್ ವ್ಲಾಗ್ನ ನೀವೇ ನೋಡಿ, ಆಗ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಿಜವಾಗ್ಲೂ ಪ್ಲೇಸ್ ಅಂತೂ ಅದ್ಭುತವಾಗಿತ್ತು. I can't explain or express in my words. ಸೊ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸ್ಕಾರ್ಬರೋ ಬೀಚ್ ಎಲ್ಲಿದೆ, ಎಷ್ಟು ದೂರ ಆಗುತ್ತೆ, ಆ್ಯಂಡ್ ಮೋರೋವರ್ ನಾನೀಗ ಇರೋದು ವೆಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿ. ಸಿಟಿಯಿಂದ ಈ ಪ್ಲೇಸ್ 15 ಕಿಲೋಮೀಟರ್ಸ್ ದೂರದಲ್ಲಿದೆ. ಕ್ರೌಡ್ ಅಂತೂ ಅಷ್ಟಾಗಿ ಇರಲಿಲ್ಲ, ಬಿಕಾಸ್ ನಾವು ಹೋಗಿದ್ದು ಮಾರ್ನಿಂಗ್ ಆಗಿದ್ದರಿಂದ. ಮೇ ಬಿ ಈವ್ನಿಂಗಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾರೆ. ಆ್ಯಂಡ್ ಮೋರೋವರ್ ವೀಕೆಂಡ್ಸಲ್ಲಂತೂ ಕೇಳಬೇಕಾ,
ಬೀಚ್ ಏರಿಯಾ ಅಂದರೆ ಎಲ್ರಿಗೂ ಇಷ್ಟ, ಹಾಗಾಗಿ ಬಂದೇ ಬರ್ತಾರೆ. ಸೊ ಈ ಸ್ಕ್ಯಾಬ್ರೋ ಬೀಚ್ ಎಲ್ಲಿದೆ, ವಿಚ್ ಸಿಟಿ ನಿಯರ್ ಬೈ ಆ್ಯಂಡ್ ಹೇಗೆ ಇದರದ್ದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ವ್ಲಾಗ್ ಎಂಡಿಂಗಲ್ಲಿ ನಿಮಗೆ ಕೊಡ್ತೀನಿ. ಸೊ ಪ್ಲೀಸ್ ವಾಚ್ ದ ವ್ಲಾಗ್ ಕಂಪ್ಲೀಟ್ಲಿ ಆ್ಯಂಡ್ ಲೆಟ್ ಮಿ ನೋ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಓವರ್ ಇಟ್. ಪ್ಲೇಸ್ ಹೇಗಿದೆ? ಪ್ಲೇಸ್ ಸಖತ್ತಾಗಿದೆ ಅಲ್ವಾ? ನಾನು ಹೇಗೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಕೂಡ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಇವತ್ತು ನಾನು ನಿಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ ಅಂತ ಅನ್ಕೋತಾ ಇದ್ದೀನಿ. ಯಾರೆಲ್ಲ ಈ ವ್ಲಾಗ್ನ ನೋಡ್ತಾ ಇದ್ದೀರೋ ಅವ್ರೆಲ್ರಿಗೂ ತುಂಬ 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 ಥ್ಯಾಂಕ್ ಯು. ಹಾಗೆ ನಿಮ್ಮೊಟ್ಟಿಗೆ ನಾನಿವಾಗ ಒಂದೆರಡು ವಿಚಾರಗಳನ್ನ ಶೇರ್ ಮಾಡ್ಕೋತೀನಿ. ಐ ಹೋಪ್ ಇಟ್ ಮೈಟ್ ಹೆಲ್ಪ್ ಯು ಇನ್ ಫ್ಯೂಚರ್ ಆರ್ ಇಟ್ ಮೈಟ್ ಹೆಲ್ಪ್ ಯು ರೈಟ್ ನೌ. ಯಾರೆಲ್ಲ ಕಪಲ್ಸ್ ಈ ವ್ಲಾಗ್ನ ನೋಡ್ತಾ ಇದ್ದೀರೋ ಅಂದರೆ ಐ ಮೀನ್ ಯಾರೆಲ್ಲ ಮ್ಯಾರಿಡ್ ಕಪಲ್ಸ್ ಆರ್ ಇನ್ ರಿಲೇಷನ್ಶಿಪ್ ನೋಡ್ತಾ ಇರೋರಿಗೆ ನನ್ನ ಕಡೆಯಿಂದ ಒಂದು ಪ್ರಶ್ನೆ ಏನಂತ ಅಂದರೆ, ಒಂದು ರಿಲೇಷನ್ಶಿಪ್ಪಲ್ಲಿ ನಾವು ಒಬ್ಬರನ್ನ ಒಬ್ಬರು ಎಷ್ಟು ಅರ್ಥ ಮಾಡ್ಕೊಳ್ತೀವಿ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಮಾಡ್ಕೊಳ್ತೀವಿ, ಹಾಗೆ ಒಬ್ಬರನ್ನ ಒಬ್ಬರು ಎಷ್ಟು ಇಷ್ಟಪಡ್ತೀವಿ, ಐ ಮೀನ್ ಹೌ ಮಚ್ ವಿಲ್ ಲವ್ ದ ಅದರ್ ಪರ್ಸನ್, ಇದೆಲ್ಲ ಎಷ್ಟು ಮ್ಯಾಟರ್ ಆಗುತ್ತೋ ಒಂದು ರಿಲೇಷನ್ಶಿಪ್ಪಲ್ಲಿ, ಅದೇ ರೀತಿಲಿ ನಾವು ಇಬ್ಬರು ಒಟ್ಟಿಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಐ ಮೀನ್ ಲೈಕ್ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಸ್ಪೆಂಡ್ ಎ ಗುಡ್ ಟೈಮ್ ಟುಗೆದರ್ ಆ್ಯಸ್ ಎ ಕಪಲ್. ಇದು ಹೇಗೆ ನಮಗೆ ಹೆಲ್ಪ್ ಮಾಡುತ್ತೆ, ನಮ್ಮ ರಿಲೇಷನ್ಶಿಪ್ನ ಹೇಗೆ ಹೆಲ್ತಿ ರಿಲೇಷನ್ಶಿಪ್ ಆಗಿ ಕನ್ವರ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನೀಗ ಮಾತಾಡ್ತಾ ಇರೋದು. ಸ್ಪೆಂಡಿಂಗ್ ಎ ಗುಡ್ ಟೈಮ್ ಟುಗೆದರ್ ಅಂದರೆ ನೀವು ಒಟ್ಟಿಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇನ್ ಎ ಡೇ ಆರ್ ಇನ್ ಎ ವೀಕ್ ನೀವು ನಿಮ್ಮ ಪಾರ್ಟ್ನರ್ ಒಟ್ಟಿಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ? ಇನ್ ಎ ಡೇ ಅಟ್ಲೀಸ್ಟ್ ಆ್ಯಸ್ ಎ ಕಪಲ್ ಯು ಹ್ಯಾವ್ ಟು ಸ್ಪೆಂಡ್ 10 minutes ಟು ಟಾಕ್. ಆ ದಿನದ ಬಗ್ಗೆ ಆದರೂ ಮಾತಾಡಿ, ಅಥವಾ ಇವತ್ತಿನ ದಿನ ಹೇಗಿತ್ತು ಅಂತನಾದರೂ ಮಾತಾಡಿ, ಅಥವಾ ನಿಮ್ಮ ವೈಫ್ನ ಕೇಳಿ ಹೇಗಿತ್ತು ನಿನ್ನ ಡೇ ಅಂತ, ಅಥವಾ ನಿಮ್ಮ ಪಾರ್ಟ್ನರ್ನ ನೀವು ಕೇಳಿ, ಐ ಮೀನ್ ಹಸ್ಬೆಂಡ್ನ ಕೇಳಿ ಹೌ ವಾಸ್ ಯುವರ್ ಡೇ ಅಂತ. ಸೊ ಹೀಗೆ ನಿಮ್ಮ ಒಂದು ಕಾನ್ವರ್ಸೇಷನ್ನ ಬಿಗಿನ್ ಮಾಡಿ, ಅದು ನಿಮ್ಮ ಒಂದು ಚಿಕ್ಕ ಚಿಕ್ಕ ವಿಚಾರಗಳನ್ನ ನಿಮ್ಮ ಇಬ್ಬರ ಮಧ್ಯೆ ತಿಳ್ಕೊಳ್ಳೋ ರೀತಿ ಮಾಡುತ್ತೆ. ಅಂದರೆ ಸೊ ಓಕೆ, ಯುವರ್ ಹಸ್ಬೆಂಡ್ ಹ್ಯಾಸ್ ಅ ಡೇ ಲೈಕ್ ದಿಸ್, ಯುವರ್ ವೈಫ್ ಹ್ಯಾಡ್ ಅ ಡೇ ಲೈಕ್ ದಿಸ್ ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಫೈನಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮಗೆ ಆಗುವಂತಹ ಬೆನಿಫಿಟ್ಸ್ ಏನು ಅಂತ ಅಂದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಗುಡ್ ಬಾಂಡಿಂಗ್ ಬರುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಬಾಂಡಿಂಗ್ ದಟ್ ಯು ಟು ಗೈಸ್ ವಿಲ್ ಹ್ಯಾವ್. ಅದಾದಮೇಲೆ ನಿಮ್ಮಿಬ್ಬರಲ್ಲಿ ಇರುವಂತಹ ಖುಷಿ ಹೆಚ್ಚಾಗುತ್ತೆ, ಅಂದರೆ ಹ್ಯಾಪಿನೆಸ್ ಜಾಸ್ತಿ ಆಗುತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಯು ಗೈಸ್ ವಿಲ್ ಫೀಲ್ ದ್ಯಾಟ್ ಐ ಆಮ್ ಸೂಪರ್ ಬ್ಲೆಸ್ಡ್ ಟು ಹ್ಯಾವ್ ಎ ಪಾರ್ಟ್ನರ್ ಲೈಕ್ ದಿಸ್ ಅಂತ ಅನಿಸುತ್ತೆ. ಅದಾದ ನಂತರ ಫೈನಲ್ ಆಗಿ ಇದು ನಿಮಗೆ ಜಾಸ್ತಿ ಹೆಲ್ಪ್ ಮಾಡೋದು ಎಲ್ಲಿ ಅಂತಂದರೆ, ನೀವು ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಮೈಂಡ್ಸೆಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ಅಥವಾ ನಿಮ್ಮ ಥಾಟ್ ಪ್ರೊಸೆಸಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ, ನಿಮ್ಮ ಪಾರ್ಟ್ನರ್ ಯಾವ ರೀತಿ ಯೋಚನೆ ಮಾಡ್ತಾರೆ, ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಪೆಂಡಿಂಗ್ ಟೈಮ್ ಲೈಕ್ ಆಚೆ ಹೋಗೋದಾಗಿರ್ಬೋದು, ಅಥವಾ ಕಾಫಿ ಟುಗೆದರ್ ಆಗಿರ್ಬೋದು, ಅಥವಾ ಮಾರ್ನಿಂಗ್ ವಾಕ್ ಆಗಿರ್ಬೋದು, ಇದೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ಟ್ರಸ್ಟ್ ಮಿ ಗಾಯ್ಸ್, ಅಟ್ಲೀಸ್ಟ್ ಸ್ಪೆಂಡ್ 10 minutes in a day only for your partner, without social media, without electronics, without any digital things. Just sit together and just speak out from your heart. Trust me, this is gonna help you a lot in your future. ಐ ಹೋಪ್ ನಾನು ಹೇಳಿದ್ದು ನಿಮಗೆ ಇಷ್ಟ ಆಯಿತು ಅಂತ, ಹಾಗೆ ನಿಮ್ಗೆಲ್ರಿಗೂ ಈ ವಿಚಾರ ಹೆಲ್ಪ್ ಮಾಡುತ್ತೆ ಅಂತ.
ಸರಿ, ಹಾಗಿದ್ರೆ ಇನ್ನೊಂದು ಸ್ವಲ್ಪ ಪ್ಲೇಸ್ ತೋರಿಸೋದು ಅಥವಾ ಹೇಳೋದು ಪ್ಲೇಸ್ ಬಗ್ಗೆ ಬಾಕಿ ಇದೆ. ಬನ್ನಿ ನೋಡೋಣ ನಾನು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಸ್ವಲ್ಪ ಡ್ರೆಸ್ಲಿಂಗ್ ಆಗಿತ್ತು, ಹಾಗಾಗಿ ವೇವ್ಸ್ ಕೂಡ ತುಂಬ ದೊಡ್ಡ ದೊಡ್ಡದಾಗಿ ಬರ್ತಿತ್ತು. ಹತ್ತಿರದಿಂದ ನೋಡೋಣ ಅಂದ್ಬಿಟ್ಟು ನಾನು ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಯಜಮಾನರು ಬೇಡ 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 ಬೇಡ, ಜೆಟ್ಟಿ ಆಕ್ಸೆಸ್ ಅಂತ ಇದೆ, ಅಲ್ಲೇ ಹೋಗಿ ನೋಡೋಣ, ಇಲ್ಲೆಲ್ಲ ನೀನು ಇಳಿಬೇಡ ಅಂತ ಹೇಳಿದ್ರು. ಅಲ್ಲಿ ನೋಡಿ ಅಷ್ಟು ಬಿಗ್ ಬಿಗ್ ವೇವ್ಸಲ್ಲಿ ಇವರು ಸರ್ಫಿಂಗ್ ಮಾಡ್ತಾ ಇದ್ದಾರೆ. ಸರ್ಫಿಂಗ್ ಮಾಡೋರ ಧೈರ್ಯ ಅಂತೂ ಮೆಚ್ಚಲೇಬೇಕು. ಸರಿ ಬನ್ನಿ ಇವಾಗ ಜೆಟ್ಟಿ ಆಕ್ಸೆಸ್ ಕಡೆ ಹೋಗೋಣ. ಅಲ್ಲಿಂದ ನಮಗೆ ಯಾವ ರೀತಿ ಕಾಣಿಸುತ್ತೆ ಬೀಚು, ಹಾಗೆ ಹೇಗೆಲ್ಲ ವೇವ್ಸ್ ಬರುತ್ತೆ, ಎಷ್ಟು ದೊಡ್ಡ ದೊಡ್ಡ ವೇವ್ಸ್ ಇದೆ ಎಲ್ಲವನ್ನು ನೋಡೋಣ ಈ ವ್ಲಾಗಲ್ಲಿ. ಆ ಬ್ರಿಡ್ಜ್ಗೆ ಹೋಗಿದ್ದು ಹೇಗೆ ಕೆಳಗಡೆ ಬಂದ್ವಿ ಅಂತ. ಇದು ಪಾಟದು. ಸೊ ವಿ ಆರ್ ಗೋಯಿಂಗ್ ಅಪ್ ನಾವು. ಜೆಟ್ಟಿ ಆಕ್ಸೆಸ್ ಅಂತ ಹೇಳ್ಬಿಟ್ಟು ಇದು ಓಕೆನಾ. There is a place we went, Jeti Access. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಹೋಗ್ತಿದ್ದೀವಿ ಸ್ಯಾಂಚುರೋಸ್ಗೆ. ಸ್ಯಾಂಚುರೋನ ಬಿಟ್ಟು ಸ್ಯಾಂಚುರೋಸ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಹೇಗೆ ಅನಿಸ್ತಿದೆ ಗೈಸ್? ವ್ಲಾಗ್ ಇಷ್ಟ ಆಗ್ತಿದೆಯಾ? ಲೈಕ್ ಏನಾದರೂ ಕರೆಕ್ಷನ್ಸು ಆ ಥರ ಏನಾದರೂ ಮಾಡಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದಟ್ ಐ ವಿಲ್ ಕರೆಕ್ಟ್ ಆ್ಯಂಡ್ ಡೂ. ದೆನ್ ಏನಾದರೂ ಐಡಿಯಾಸ್ ಇದ್ದರೆ ಹೊರತಲ್ಲಿ ನಿಮಗೆ ಯಾವುದಾದ್ರೂ ಪ್ಲೇಸಸ್ನ ನೋಡಬೇಕಂತಂದರೆ ವೆಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿ, ಸೊ ಪ್ಲೀಸ್ ಡೂ ಕಮೆಂಟ್, ಸೊ ದಟ್ ನಾನು ಅದನ್ನು ಪ್ರಾಪರಾಗಿ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಕರೆಂಟ್ಲಿ ವೆದರು ವಿಂಟರ್ ಸೀಸನ್, ಸ್ವಲ್ಪ ಹಾಗೆ ರೈನಿ ಕೂಡ ಇದೆ, ಮ್ಯಾನೇಜಿಂಗ್. ಪರ್ತ್ ಬಗ್ಗೆ ಇನ್ನಷ್ಟು ಹೇಳಬೇಕು. ನಾನು ಒನ್ ಬೈ ಒನ್ ಪ್ರಾಪರಾಗಿ ವ್ಲಾಗ್ಸ್ನ ಮಾಡಿ ಆ್ಯಡ್ ಮಾಡ್ತೀನಿ. ಸೊ ಪ್ಲೀಸ್ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಸಚ್ ಕೈಂಡ್ ಆಫ್ ವ್ಲಾಗ್ಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಪೋರ್ಟ್ ಮಾಡಿ. ಲವ್ ಯು ಆಲ್.